ಹರಿ ಓಂ. ಎಲ್ರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಉಂಡೆ ಅಂದರೆ ಅಕ್ಕಿ ಕಡುಬು ಅಂತ ಹೇಳ್ತಾರೆ, ಒಬ್ಬೊಬ್ಬರು ನಮ್ಮ ಕಡೆ ಎಲ್ಲ ಪುಂಡಿ ಅಂತ ಹೇಳ್ತಾರೆ, ಹಾಗೆ ನಮ್ಮ RSB ಕೊಂಕಣಿ ಭಾಷೆಯಲ್ಲಿ ಮುಟ್ಲಿ ಅಂತ ಹೇಳ್ತೇವೆ. ನಮ್ಮ ಮನೆಯಲ್ಲಿ ಈ ಮುಟ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಮ್ಮ ಈ ಕರಾವಳಿ ಭಾಗದಲ್ಲಂತೂ ಈ ಪುಂಡಿ ಅಥವಾ ಈ ಅಕ್ಕಿ ಕಡುಬಂತೂ ಫೇಮಸ್ ರೆಸಿಪಿ ಆಯಿತಾ. ಇದು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಯಾರಿಗಾದರೂ ಇಷ್ಟವಾಗುವಂತಹ ಒಂದು ರೆಸಿಪಿ. ಹಾಗೆ ಮನೆಯಲ್ಲಿ ಬೆಳಗ್ಗಿನ ಜಾವಕ್ಕೆ ತಿಂಡಿ ಅಂತೇಳಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಆಯಿತಾ. ನಮ್ಮ ಮನೆಯಲ್ಲಂತೂ ಜಾಸ್ತಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಪುಡಿ ಪುಡಿಯಾಗಿ ಇಡ್ಲಿಗಿಂತಲೂ ಚೆನ್ನಾಗಿ ಬರುತ್ತೆ, ಅಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಬರುವಂತಹ ಈ ಪುಂಡಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಕಡುಬು ಮಾಡಲಿಕ್ಕೆ ಅಂತ ನಾನಿಲ್ಲಿ ಸೊಸೈಟಿಯಲ್ಲಿ ಸಿಗುವಂತಹ ಕುಚ್ಚಲಕ್ಕಿನ ತಗೊಂಡಿದ್ದೇನೆ. ಈ ಅಕ್ಕಿನ ನೋಡಿ ತುಂಬ ಚೆನ್ನಾಗಿದೆ. ಇದು ನಿಮಗೆ ನೋಡುವಾಗ ಗೊತ್ತಾಗಿರ್ಬೋದು, ನಮ್ಮ ಕಡೆ ಎಲ್ಲ ಫ್ರೀಯಾಗಿ ಸಿಗುವಂತಹ ಸೊಸೈಟಿಯಲ್ಲಿ ಸಿಗುವಂತಹ ಅಕ್ಕಿ ಇದು. ಈ ಕಡುಬು ರೆಸಿಪಿನ ಬೇರೆ ಬೇರೆ ಅಕ್ಕಿಯಲ್ಲೂ ಮಾಡ್ಬೋದು, ಬೆಳ್ತಿಗೆಯಲ್ಲೂ ಮಾಡ್ಬೋದು, ಹಾಗೆ ನಾವು ಅನ್ನ ಮಾಡುವಂತಹ ಕುಚ್ಚಲಕ್ಕಿಯಲ್ಲಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನಾನಿಲ್ಲಿ ಕಡುಬು ಮಾಡಲಿಕ್ಕೆ ಸೊಸೈಟಿಯಿಂದ ಸಿಗುವಂತಹ ಕುಚ್ಚಲಕ್ಕಿನ ತಗೊಂಡಿದ್ದೇನೆ. ನಾನು 3 ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿನ ತಗೊಂಡಿದ್ದೇನೆ. ಇದನ್ನು ನೆನೆ ಹಾಕಬೇಕು. ಒಂದು 8 ಗಂಟೆಗಳ ಕಾಲ ಆದರೂ ಇದು ಚೆನ್ನಾಗಿ ನೆನಿಬೇಕು. ಜಾಸ್ತಿ ನೆನೆದ್ರೆ ಪರವಾಗಿಲ್ಲ, ಅಂತೂ 8 ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆಸ್ಕೊಳ್ಬೇಕು. ಈ ಸೊಸೈಟಿ ಅಕ್ಕಿಯಲ್ಲಿ ತುಂಬಾ ಧೂಳಿರುವ ಕಾರಣ ಇದನ್ನು ನೆನೆ ಹಾಕುವಾಗಲೇ ನಾವು ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ. ಒಂದು 4-5 ಬಾರಿ ಈ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಆ ನಂತರನೇ ಇದನ್ನು ನೆನೆಯಲಿಕ್ಕೆ ಹಾಕಬೇಕಾಗ್ತದೆ. ನೋಡಿ ಚೆನ್ನಾಗಿ ನಾನೀಗ ಅಕ್ಕಿನ ತೊಳೆದು ಇದನ್ನು ನೆನೆಸಿಡ್ತಾ ಇದ್ದೇನೆ. ನಾನು ರಾತ್ರಿ ಅಕ್ಕಿನ ನೆನೆಸಿಡ್ತಾ ಇದ್ದೇನೆ. ನೋಡಿ ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ನೆಂದಿದೆ. ಈ ಅಕ್ಕಿಯನ್ನು ನೋಡಿ ಎಷ್ಟು ಚೆನ್ನಾಗಿ ನೆಂದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಅಕ್ಕಿ ತುಂಬಾ ಆಗಿದೆ. ಅಂದರೆ 3 ಗ್ಲಾಸ್ ಇರುವಂತಹ ಅಕ್ಕಿ ಒಂದು 4 ಗ್ಲಾಸಿನಷ್ಟು ಅಕ್ಕಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನು ನಾವು ಒಂದು ಅಕ್ಕಿನ ತಗೊಂಡು ಈ ಥರ ಉಗುರಿನಲ್ಲಿ ಕಟ್ ಮಾಡಿದರೆ ಕಟ್ ಆಗ್ತದೆ. ಇದು ಇಷ್ಟಾದರೂ ಆಗಬೇಕು, ಇಷ್ಟಾದರೂ ನೆನಿಲೇಬೇಕು. ಒಂದು 8 ಗಂಟೆಗಳ ಕಾಲ ಈಗ ನಾನಿಲ್ಲಿ ನೆನೆಸ್ಕೊಂಡಿದ್ದೇನೆ. ಹಾಗೆ ಪುನಃ ಒಂದು 4-5 ಬಾರಿ ತೊಳೆದುಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ತೇನೆ. ಈ ಅಕ್ಕಿ ಬೇಗ ನುಣ್ಣಗಾಗೋದಿಲ್ಲ, ಹಾಗೆಂತ ಇದನ್ನು ನಮಗೆ ರುಬ್ಬಿಕೊಳ್ಳಿಕ್ಕೇನು ಕಷ್ಟನೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಅಕ್ಕಿಯನ್ನು ನಾವು ತರಿಯಾಗಿ ರುಬ್ಬಿಕೊಳ್ಳುವಂಥದ್ದು. ನೋಡಿ ಅರ್ಧ ಭಾಗದಷ್ಟು ಅಕ್ಕಿಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ ರುಬ್ಕೊಂಡು ಬಂದಿದ್ದೇನೆ. ತರಿಯಾಗಿರಬೇಕು. ಹೇಗೆ ಅಂತ ಹೇಳಿದರೆ ನೋಡಿ ಅಂದಾಜು ನೋಡ್ತಾ ಇರ್ಬೋದು, ಒಂದು ಅಕ್ಕಿ ಎಲ್ಲಿಯಾದರೂ ಆದರೆ ಒಂದು 5 ಭಾಗ ಆಗಿರ್ಬೋದು, ಜಾಸ್ತಿ ಆಗಿಲ್ಲ. ನೋಡಿ ಇಷ್ಟು ತರಿಯಾಗಿ ಇದನ್ನು ನಾವು ರುಬ್ಬಿಕೊಳ್ಬೇಕು. ಹಾಗೆ ಒಂದು ದಪ್ಪ ಬಾಣಲಿ ತಗೊಂಡಿದ್ದೇನೆ. ಆ ದಪ್ಪ ಬಾಣಲಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಪುನಃ ಅದೇ ರೀತಿ ಉಳಿದಂತಹ ಅಕ್ಕಿನ ಕೂಡ ರುಬ್ಕೊಂಡು ಬಂದಿದ್ದೇನೆ. ನೋಡಿ ತರಿಯಾಗಿದೆ, ನೋಡ್ತಾ ಇದ್ದೀರಲ್ಲ, ಇದೇ ಥರ ರುಬ್ಕೊಳ್ಬೇಕು. ರುಬ್ಕೊಂಡಿರುವಂತಹ ಹಿಟ್ಟಿಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಿಟ್ಟು ಚೆನ್ನಾಗಿ ಬೆರೆಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದಂದರೆ ನಮ್ಮ ಈ ಕರಾವಳಿ ಕಡೆಯಲ್ಲೆಲ್ಲ ಮಾಜಿಸುವುದು ಅಂತ ಹೇಳ್ತಾರೆ, ಅಂದರೆ ಹಿಟ್ಟು ಮಾಜಿಸುವುದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಭಾಷೆಯಲ್ಲಿ ಕೊಂಕಣಿ ಭಾಷೆಯಲ್ಲಿ ಇದನ್ನು ಪೀಟ್ ಕೇಣೆಂಚೆ ಅಂತ ಹೇಳ್ತಾರೆ. ಪೀಟ್ ಕೇಣೆಂಚೆ ಅಂತ ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು. ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ನೀವೀಗ ಅಕ್ಕಿಗೆ ಎಷ್ಟು ನೀರು ಹಾಕಿದ್ದೀರಿ ಅಂತ ಅಂದಾಜಿ ಕೇಳಿದರೆ 3 ಗ್ಲಾಸ್ ಅಕ್ಕಿನ ಹಾಕಿದ್ದೇನಲ್ಲ, ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. 8 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿರುವಂತಹ ಅಕ್ಕಿಗೆ ರುಬ್ಬಿಕೊಳ್ಳಿಕ್ಕೆ ಸೇರಿಸಿದಂತಹ ನೀರು ಸೇರಿ 3 ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಸಾಕು. ನೋಡಿ ಇದನ್ನು ಈ ಥರನೇ ನಾವು ಬೇಯಿಸ್ಕೊಳ್ಬೇಕು. ಈ ಒಂದು ಕಡುಬು ಮಾಡುವ ಪ್ರೋಸೆಸ್ಸಲ್ಲಿ ಈ ಪ್ರೋಸೆಸ್ಸೇ ಸ್ವಲ್ಪ ಲೆಂತ್ ಆಗಿರುವಂತಹ ಪ್ರೋಸೆಸ್, ಅಂದರೆ ತುಂಬ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನೀಗ ದಪ್ಪ ತಳದ ಬಾಣಲಿ ತಗೊಂಡ ಕಾರಣ ಹಿಟ್ಟು ನೋಡಿ ಒಂದೇ ರೀತಿ ಅಂದರೆ ಬೇಯ್ತಾ ಇದೆ. ಇಲ್ಲಾಂದರೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಗಟ್ಟಿ ಹಿಟ್ಟು, ಒಂದು ಕಡೆಯಲ್ಲಿ ತೆಳು ಹಿಟ್ಟು, ಈ ಥರ ಎಲ್ಲ ಆಗ್ತದೆ. ನೋಡಿ ದಪ್ಪ ಬಾಣಲಿಯಲ್ಲಿ ಆದ ಕಾರಣ, ದೊಡ್ಡ ಬಾಣಲಿ ತಗೊಂಡ ಕಾರಣ ಹೊರಗೆ ಹಿಟ್ಟು ರಟ್ಟಲಿಲ್ಲ, ಹಾಗೆ ನೋಡಿ ತಳ ಕೂಡ ಹಿಡಿಲಿಲ್ಲ, ಚೆನ್ನಾಗಿ ಬಂದಿದೆ. ಇದಕ್ಕೆ ಒಬ್ಬೊಬ್ಬರು ಎಣ್ಣೆ ಕೂಡ ಹಾಕ್ಕೊಳ್ತಾರೆ. ನಾನು ಎಣ್ಣೆ ಏನು ಹಾಕ್ಕೊಳ್ಳಿಲ್ಲ, ಬರೀ ಉಪ್ಪು ನೀರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಈ ಥರ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಹೇಗೆ ಅಂತ ಹೇಳಿದರೆ ಬಾಣಲಿಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ. ಹಾಗೆ ಈ ಹಿಟ್ಟಿದೆಯಲ್ಲ ರೌಂಡ್ ಆಗಿ ಬರ್ತದೆ. ನೋಡಿ ಈ ಗ್ಯಾಸ್ ಆಫ್ ಮಾಡಿಕೊಂಡ ನಂತರನೂ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಗುಚ್ಕೊಂಡು, ಯಾಕಂದರೆ ಈ ಬಾಣಲಿ ಬಿಸಿ ಇರ್ತದಲ್ಲ, ಮಗುಚ್ಕೊಂಡು ಇದನ್ನು ಸ್ವಲ್ಪ ಹರಡಿ ಇಟ್ಕೊಳ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಉಂಡೆ ಮಾಡ್ಕೊಳ್ಳಿಕ್ಕೋಸ್ಕರ.
ಇನ್ನು ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಬೇಯಿಸಲಿಕ್ಕೋಸ್ಕರ ನಾನಿಲ್ಲಿ ಇಡ್ಲಿ ಪಾತ್ರೆನ ತಗೊಂಡಿದ್ದೇನೆ. 1 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ ತಳದಲ್ಲಿ ಇಡ್ಲಿ ಪಾತ್ರದಲ್ಲಿ. ಹಾಗೆ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡದ್ದು, ಯಾಕಂದರೆ ಇದು ಕುದಿಯೋ ಹೊತ್ತಲ್ಲಿ ನಾವು ಉಂಡೆ ಮಾಡ್ಕೊಳ್ಳಿಕ್ಕೆ. ನೋಡಿ ಈ ಥರದ ಉಂಡೆ ಇಟ್ಕೊಳ್ಳುವಂತಹ ಒಂದು ತಟ್ಟೆನ ಇಟ್ಕೊಳ್ತಾ ಇದ್ದೇನೆ. ನೋಡಿ ಹಿಟ್ಟು ಸ್ವಲ್ಪ ಆರಿದೆ, ಇದನ್ನು ನಾವು ಉಂಡೆ ಮಾಡ್ಕೊಳ್ಬೋದು. ನೋಡಿ ನಾನು ಹೇಳಿದ್ನಲ್ಲ, ದಪ್ಪ ತಳದ ಬಾಣಲಿ ಆದ ಕಾರಣ ನಾವು ಈ ಹಿಟ್ಟನ್ನ ಈಗ ಚೆನ್ನಾಗಿ ಚಪಾತಿ ಹಿಟ್ಟು ಕಲಸಿದ ಥರ ಮಾಡಬೇಕಾಗಿಲ್ಲ. ನೀವೆಲ್ಲಿಯಾದರೂ ತೆಳು ಬಾಣಲೆಯಲ್ಲಿ ಎಲ್ಲ ಈ ಹಿಟ್ಟನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಚಪಾತಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದಿಕೊಳ್ತೇವಲ್ಲ, ಆ ಥರ ನಾದಿಕೊಳ್ಬೇಕಾಗ್ತದೆ. ಹಿಟ್ಟು ಚೆನ್ನಾಗಿ ಅಂದರೆ ಈ ಉಂಡೆ ಚೆನ್ನಾಗಿ ರೌಂಡಾಗಿ ಬರಬೇಕಿದ್ರೆ ನೋಡಿ ಇದನ್ನು ಆ ಥರ ಏನು ಮಾಡಬೇಕಾಗಿಲ್ಲ. ಹಿಟ್ಟು ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಿಳಿಯಾದ ಉಂಡೆ ಆಗಿದೆ ಅಂತೇಳಿ, ತುಂಬ ಚೆನ್ನಾಗಿರ್ತದೆ. ಈಗ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಹಿಟ್ಟು ಕೂಡ ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ಇದನ್ನು ನಾನು ಇದೇ ಥರ ಒಂದೇ ಕೈಯಲ್ಲಿ ಬಾಣಲಿಗೆ ಈ ಥರ ಉಜ್ಜಿಬಿಟ್ಟು ಉಂಡೆ ಮಾಡ್ಕೊಳ್ತಾ ಇದ್ದೇನೆ. 2 ಕೈಗಳನ್ನ ಉಪಯೋಗಿಸಿ ಬೇಕಾದರೂ ಉಂಡೆನ ಮಾಡ್ಕೊಳ್ಬೋದು. ನೋಡಿ ಈ ಥರ ಉಂಡೆನೂ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಉಂಡೆ ರೆಡಿ ಆಗ್ತದೆ. ನೋಡಿ ಎಲ್ಲ ಉಂಡೆನೂ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈಗ ಎಲ್ಲ ಉಂಡೆಗಳು ರೆಡಿಯಾಗಿವೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ, ಬಿಳಿ ಬಿಳಿಯಾಗಿ ರಸಗುಲ್ಲದ ಥರ ಬಂದಿದೆ. ನೋಡಿ ಇದನ್ನು ನಾನೀಗ ಬೇಯಿಸ್ತಾ ಇದ್ದೇನೆ. ಬೇಯಲಿಕ್ಕೆ ಈಗ ನೀರಿಟ್ಟಿದ್ದೆಲ್ಲ ಆ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ನೋಡಿ ಈ ಥರ ಮೇಲೆ ಮೇಲೆ ಹಾಕಿದರೂ ಏನಾಗೋದಿಲ್ಲ. ಪುಡಿ ಆಗೋದಾಗಿರಲಿ, ಆ ಜಜ್ಜಿದ ಥರ ಆಗೋದಾಗಿರಲಿ ಏನಾಗೋದಿಲ್ಲ. ಇವುಗಳನ್ನ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಉಂಡೆಗಳು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬಾ ಸ್ಮೂತಾಗಿರುವಂತಹ ಉಂಡೆಗಳನ್ನ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ತುಂಬಾ ಸುಲಭವಾಗಿರುವಂತಹ ಹಾಗೂ ಆರೋಗ್ಯಕರವಾಗಿರುವಂತಹ ರೆಸಿಪಿಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ. ನೋಡಿ ಬಿಸಿ ಬಿಸಿಯಾಗಿರುವಂತಹ ಉಂಡೆಗಳು ರೆಡಿಯಾಗಿವೆ. ಇದನ್ನು ಯಾವುದೇ ಸಾಂಬಾರ್ ಚಟ್ನಿಗಳಲ್ಲಿ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ. ಇದು ನಾನಿಲ್ಲಿ ತುಪ್ಪ ಹಾಗೂ ಉಪ್ಪಿನಕಾಯಿ ಅಂದರೆ ಹೊರಡಿ ಇಲ್ಲದ ಉಪ್ಪಿನಕಾಯಿ, ಹಾಗೆ ರವೆ ಅಂದರೆ ಬೆಲ್ಲದಿಂದ ರವೆ ಮಾಡ್ತಾರಲ್ಲ, ಅದನ್ನು ನಾನಿಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ರವೆ ಮಾಡಿ ಇಟ್ಕೊಂಡಿದ್ದೇನೆ. ಪಾಯಸದ ಥರ ತುಂಬ ಚೆನ್ನಾಗಿರ್ತದೆ. ಇದ್ರ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಹಾಗೆ ಹೊರಡಿ ಇರುವಂತಹ ಅಂದರೆ ಉಪ್ಪಿನಕಾಯಿ ಖಾರ ಇದೆಯಲ್ಲ, ಉಪ್ಪಿನಕಾಯಿ ಖಾರ ಮತ್ತು ತೆಂಗಿನ ಎಣ್ಣೆನ ಹಾಕ್ಕೊಂಡು ತುಂಬ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡಿ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ, ಕುಚ್ಚಲಕ್ಕಿಯಿಂದ ಇಡ್ಲಿಗಿಂತಲೂ ಸ್ಮೂತಾಗಿ ಪುಡಿ ಪುಡಿ ಆಗುವಂತಹ ಪುಂಡಿ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಮ್ಮ ಮನೇಲಿ ನಾವು ಸೊಸೈಟಿಯಲ್ಲಿ ಸಿಗುವಂತಹ ಕುಚ್ಚಲಕ್ಕಿಯ ಕಡುಬು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೇನೆ. ನಾನು ಹೇಳಿರೋ ರೀತಿಲೇ ನೀವು ಕೂಡ ಈ ಕಡುಬು ರೆಸಿಪಿನ ಮಾಡಿದರೆ ಆಗಾಗ ಮಾಡಿ ಇಷ್ಟಪಟ್ಟು ತಿಂತೀರಾ. ನೀವು ಕೂಡ ಈ ಕಡುಬು ರೆಸಿಪಿ ಮಾಡಿ ಯಾವ ರೀತಿ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.